ರಿಪಬ್ಲಿಕ್ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ ಸಾಂಪ್ರದಾಯಿಕ ಶಿಸ್ತು ಹೊಂದಿರುವುದು ಹಾಗೂ ಅನೇಕ ಆಚರಣೆಗಳ ಹಿಂದಿರುವ ಮಹತ್ವವನ್ನು ನಾವು ಅರಿತಿರಬೇಕು. ಏಕೆಂದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಸಂಪ್ರದಾಯಕ್ಕೆ ಒಂದು ಗೌರವಿಸುತ್ತಾ ಬಂದಿದ್ದಾರೆ. ಅದನ್ನು ನಾವು ಗೌರವಿಸಿ ಕ್ರಮದಂತೆ ಪಾಲಿಸಬೇಕಾದು. ಹಾಗಾದರೆ ಈ ವಿಡಿಯೋದಲ್ಲಿ ಸ್ಮಶಾನಕ್ಕೆ ಹೋಗಿ ಬಂದಾಗ ಯಾಕೆ ಸ್ನಾನ ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ನಾವು ಯಾರಾದರೂ ಸತ್ತ ನಂತರ ಅವರನ್ನು ಮಣ್ಣು ಮಾಡಲು ಅಥವಾ ಸುಡಲು ಹೋದಾಗ ಎಲ್ಲರೂ ಹೋಗುತ್ತಾರೆ. ಸಾಮಾನ್ಯವಾಗಿ ಸ್ಮಶಾನಕ್ಕೆ ಹೋಗಿ ಬಂದಾಗ ಸ್ನಾನ ಮಾಡುತ್ತಾರೆ. ಏಕೆಂದರೆ ಆ ಜಾಗ ಶುಚಿಯಾಗಿರುವುದಿಲ್ಲ ಹಾಗೂ ವಿಜ್ಞಾನ ಪ್ರಕಾರ ಹೇಳುವುದಾದರೆ ಸತ್ತ ದೇಹದಲ್ಲಿ ಅನೇಕ ಆಸಿಡ್, ಕ್ರಿಮಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಇನ್ನೂ ಅನೇಕ ಅಂಶಗಳು ನಮ್ಮ ಮೈ ಮೇಲೆ ಇರುತ್ತದೆ. ಅದಕ್ಕಾಗಿ ನಾವು ಸ್ನಾನ ಮಾಡಬೇಕು. ಹಾಗೆ ಅನೇಕ ಅಂಶಗಳು ಕೂಡ ಸತ್ತ ದೇಹದಿಂದ ಬಿಡುಗಡೆಯಾಗಿರುತ್ತದೆ. ಅದು ನಮ್ಮ ಬಾಡಿಯ ಮೇಲೆ ಪರಿಣಾಮವನ್ನು ಬೀರಬಾರದು ಎಂದು ಆಗಿನ ಕಾಲದಿಂದಲೂ ಹಿರಿಯರು ಇದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ನೋಡಿದ್ರಲ್ಲ, ನಾವು ಸ್ಮಶಾನಕ್ಕೆ ಹೋಗಿ ಬಂದಾಗ ಯಾಕೆ ಸ್ನಾನ ಮಾಡಬೇಕು ಎಂಬುದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.